ನಾನು ಸೌಮ್ಯ ಅಂತ ಕೋಲಾರದಿಂದ ಬಂದೆ. ಸ್ಟೋನ್ ಪ್ರಾಬ್ಲಮಿಂದ ತುಂಬ ಸಿಕ್ಕಾಪಟ್ಟೆ ನೋವು ತಿಂತಾಯಿದ್ದೆ. ಇಲ್ಲಿಗೆ ಬಂದಮೇಲೆ ವಾರದಿಂದ ತುಂಬ ನೋವು ತಿಂತಾಯಿದ್ದೆ, ತಿಂಗಳಿಂದಾನೇ ಸಿಕ್ಕಾಪಟ್ಟೆ ನೋವು ತಿಂತಾಯಿದ್ದೆ. ನಮ್ಮ ಬ್ರದರು ಇಲ್ಲಿ ಫ್ರೆಂಡಿಂದ ಬಂದಿದ್ದೆ ಹಾಸ್ಪಿಟ್ಲಿಗೆ. ಸೊ ಆರಾಮಾಗಿದ್ದೀನಿ, ಈಗ ಖುಷಿಯಾಗಿ ಹೋಗ್ತಾಯಿದ್ದೀನಿ. MCH ಹಾಸ್ಪಿಟಲ್, ಕಿಡ್ನಿ ಹಾಸ್ಪಿಟ್ಲು ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಬಂದು ತೋರಿಸ್ಕೋಬೇಕು, ಅಷ್ಟು ಚೆನ್ನಾಗಿದೆ. ಡಾಕ್ಟ್ರು ಅಷ್ಟೇ ತುಂಬ ಇದ್ರಾಗ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅಂದರೆ ನಿಮಗೆ ಕಿಡ್ನಿ ಸ್ಟೋನ್ ಎಷ್ಟಿತ್ತು ಅಂತ? 10 mm ಇತ್ತು. ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿದ್ದೀನಿ. ಅಂದರೆ ಈ ESW ಅಲ್ಲೂ ಸರ್ಜರಿ ಇಲ್ದಿರಾ ಏನು ಇಲ್ದಿರಾ ಆಪ್ರೇಟ್ ಮಾಡಿರೋದು. ತುಂಬ ಚೆನ್ನಾಗಿ. ಸೊ ಇವಾಗ ನಿಮಗೆ ನೋವು ಕಡಿಮೆ ಆಗಿದೆಯಾ, ಹೇಗೆ? ನೋವು ಆರಾಮಾಗಿದ್ದೀನಿ, ನಾರ್ಮಲ್. ಹಾಂ, ಗೊತ್ತಾಗುತ್ತೆ. 2 days ಅಷ್ಟೇ ಪೇಯ್ನ್ ಇರುತ್ತೆ ಮಾಡಿಸ್ಕೊಂಡ್ಮೇಲೆ. ಏನಂದರೆ ಪೇಯ್ನ್ ಅಂದರೆ ಮಾಮೂಲಿ ನಾವು ಆ ಥರ ನೋವು ತಿನ್ನೋದಕ್ಕಿಂತ ಇದು ಈಸಿ ಮೆಥಡು. ಅಂದರೆ ನಿಮಗೆ ಆಪ್ರೇಷನ್ ಇಲ್ದಿರಾ ಸಿಕ್ಕಾಪಟ್ಟೆ ಈಸಿ ಬಿಡಿ. ನಾನು ಬರೋವಾಗಂತೂ ತುಂಬ ಎದುರಿದ್ದೆ. ಎಷ್ಟು ಎದುರಿದ್ದೆ ಅಂದರೆ ಏನು ಮಾಡ್ತಾರೋ ಅಂತ. ಖುಷಿ ಆಯಿತು, ಹೋಗೋವಾಗಂತೂ ತುಂಬ ಖುಷಿ ಆಯಿತು. ಅಂದರೆ ನಿಮ್ಗೆ ಇವಾಗ ಇದು ನಿಮ್ಮ ರಿಲೇಷನ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ? ನಾನು ಸಜೆಸ್ಟ್ ಅದೇ ಬಂದರೆ ಆರಾಮಾಗಿ ಹೋಗ್ಬೋದು. ಎಂಥ ಪೇಯ್ನ್ ಇದ್ರೂ ಎಂಥ ಇದ್ದಿದ್ರೂ 2 days ಆರಾಮ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಮಾಡ್ತಾರೆ, ಕ್ಲಿಯರಾಗಿ ಕಳಿಸ್ತಾರೆ. ಅಂದರೆ ಇಲ್ಲಿ MCH ಅಲ್ಲಿ ಸ್ಟಾಫು ಡಾಕ್ಟರ್ದು ರೆಸ್ಪಾನ್ಸ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಏನೇ ತೊಂದರೆ ಇದ್ರೂ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಮಾತಾಡೋದು ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ. ಅಂದರೆ ನಿಮ್ಗೆ ಎಷ್ಟು ಸಿಟ್ಟಿಂಗ್ ತೊಗೊಂತು ಮೇಡಮ್? ಒಂದೇ ಸಿಟ್ಟಿಂಗ್, ಒಂದೇ ಸಿಟ್ಟಿಂಗ್ ಇದು ಚೆಕಪ್ಗೆ ಬಂದಿರೋದು ಅಷ್ಟೇ. ಇವಾಗ ರೇಟಿಂಗ್ ವೈಸಲ್ಲಿ ನಿಮಗೆ 10/10 ಕೊಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಮೇಡಮ್. ಅಷ್ಟೇ, ನಿಮ್ಗೆ ಇನ್ನೇನಾದ್ರು ಹೇಳಬೇಕು ಅಂತಿದೆಯಾ? ಅದೇ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿದೆ. ಸರಿ, ಓಕೆ, ಥ್ಯಾಂಕ್ ಯು.